ನಮಸ್ಕಾರ ಎಲ್ರಿಗೂ. ಇವತ್ತು ಕೇವಲ ಒಂದು 2 ಪದಾರ್ಥಗಳಿಂದ ನಾನು ಈ ತುಂಬಾ ಸಾಫ್ಟ್ ಆದಂತಹ ಬಾಯಲ್ಲಿಟ್ಟರೆ ಕರಗುವಂಥ ಈ ಸೂಜಿ ರವೆ ಉಂಡೆನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಗಟ್ಟಿ ಕೂಡ ಆಗೋದಿಲ್ಲ. ಒಂದು 15 ಡೇಸ್ವರೆಗೂ ನೀವು ಸ್ಟೋರ್ ಮಾಡಿ ಮನೆಯಲ್ಲಿ ಇಟ್ಕೊಳ್ಬೋದು. ತಡ ಯಾಕೆ, ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಸೂಜಿ ರವೆಗೆ ಸಾಮಾನ್ಯವಾಗಿ ಒಂದು 8ರಿಂದ 10 ಉಂಡೆಗಳಾಗ್ಬೋದು. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು 2 ಕಪ್ ಕೂಡ ತೊಗೊಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಮೆನ್ಷನ್ ಮಾಡಿರೋ ಪ್ರಕಾರ ಸೂಜಿ ರವೆನೇ ತೊಗೊಳ್ಳಿ, ಉಂಡೆ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಈಗ ಅದಕ್ಕೆ ನಾನಿಲ್ಲಿ 1 ಕಪ್ ಸೂಜಿ ರವೆಗೆ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಅಷ್ಟು ಹಾಲನ್ನು ನಾನು ಹಾಕಿಲ್ಲ, ನನಗೆ ಎಷ್ಟು ಬೇಕೋ ನಾದ್ಕೊಳ್ಳೋಕೆ ಅಷ್ಟು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಪ್ರಕಾರ 1 ಕಪ್ ಹಾಲು ತೊಗೊಂಡಿದ್ದೀನಿ. ಇನ್ನೂ 1 ಕಪ್ ಹಾಲಲ್ಲಿ ತುಂಬ ಹಾಲು ಕೂಡ ಉಳಿದಿದೆ. ಈಗ ಚೆನ್ನಾಗಿ ನಾವು ಸೂಜಿ ರವೆ ಜೊತೆಗೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಕೆಲವೊಂದು ಸಲ ಹಾಲು ಇಲ್ಲ ಅಂದರೆ ನೀರು ಕೂಡ ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು. ಹಾಲನ್ನೇ ಹಾಕಿ ಕಲಿಸ್ಕೊಳ್ಬೇಕಂತೇನಿಲ್ಲ. ಹಾಲನ್ನು ಹಾಕಿ ಕಲಿಸೋದ್ರಿಂದ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೈದಾ ಹಿಟ್ಟನ್ನು ನೀವು ಯಾವ ಥರ ಸಾಫ್ಟಾಗಿ ನಾದ್ಕೊಳ್ತೀರೋ ಅದೇ ಥರ ಸಾಫ್ಟಾಗಿ ನಾದ್ಕೊಳ್ಬೇಕು. ಸೊ ನೀವು ನೋಡ್ತಿರ್ಬೋದು, ನಾನು ಮತ್ತೆ ಹಾಲೇನೋ ಹಾಕಿಲ್ಲ. 1 ಕಪ್ ಹಾಲಲ್ಲಿ ಒಂದು ಅರ್ಧ ಕಪ್ ಹಾಲು ಉಳಿಬೋದು, ಇಲ್ಲ ಒಂದು ಅರ್ಧ ಕಪ್ ಹಾಲು ಕೂಡ ಹಾಕ್ಬೋದು. ಸೊ ನೋಡಿ, ಇಷ್ಟು ಸಾಫ್ಟಾಗಿ ಮೈದಾ ಹಿಟ್ಟನ್ನು ಯಾವ ಥರ ನಾದ್ಕೊಂಡಿದ್ದು ಆ ಥರ ನಾದ್ಕೊಂಡಿದ್ದೀನಿ. ನೋಡಿ, 1 ಕಪ್ ಹಾಲಿನಲ್ಲಿ ಒಂದು ಅರ್ಧ ಕಪ್ ಹಾಲು ನಮಗೆ ಮೆಜರ್ಮೆಂಟ್ ಪ್ರಕಾರ ಬೇಕಾಗುತ್ತೆ. ಇನ್ನೂ ಅರ್ಧ ಕಪ್ ಹಾಲು ಕೂಡ ಉಳಿಯುತ್ತೆ. ಮತ್ತು ಯಾಕೆ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಅಂದರೆ, ಸೂಜಿ ರವೆಗೆ ನೀರನ್ನು ಅಥವಾ ಹಾಲನ್ನು ಹಾಕಿದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ರವೆ ಚೆನ್ನಾಗಿ ನೆನೆಯೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಮೊದಲಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಾದಮೇಲೆ ತಿರ್ಗಾ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು 1 ಕಪ್ ಮೈದಾ ಸೂಜಿ ರವೆಗೆ ಅರ್ಧ ಕಪ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಜಿಗಿಯಾಗಿ ಬರಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟಾದರೆ ಸಾಕು. ಈಗ ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ನೆನೆಸಲಿಕ್ಕೆ ಇಡಿ. ನೆಕ್ಸ್ಟ್ 20 ನಿಮಿಷ ಆದಮೇಲೆ ಪ್ಲೇಟನ್ನು ಓಪನ್ ಮಾಡಿ ತೆಗೆದಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಮೈದಾ ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟು ಅದಕ್ಕಿಂತ ಸಾಫ್ಟಾಗಿ ನಮಗೆ ಈ ಸೂಜಿ ರವೆಯಲ್ಲಿ ರೆಡಿಯಾಗುತ್ತೆ. ಸೊ ನೀವು ನೋಡ್ತಿರ್ಬೋದು, ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇಷ್ಟು ಸಾಫ್ಟಾಗಿ ನಮಗೆ ಸೂಜಿ ರವೆ ರೆಡಿಯಾಗಿದೆ ಅಂದರೆ ಉಂಡೆ ಕೂಡ 100% ಸಾಫ್ಟಾಗಿರುತ್ತೆ. ಸೊ ನಾನೀಗ ಇದರಲ್ಲಿ 2 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 2 ರೋಲ್ ಮಾಡ್ಕೊಂಡಿದ್ದೀನಿ. ಸೊ ದಪ್ಪವಾಗಿ 2 ಚಪಾತಿ ಥರ ಉತ್ಕೊಂಡ್ಬಿಟ್ರೆ ಅರ್ಧ ಪ್ರೋಸೆಸ್ ಕೂಡ ಮುಗಿಯುತ್ತೆ. ಕೆಳಗಡೆ ಸ್ವಲ್ಪ ಬಂಡೆಗೆ ಸ್ವಲ್ಪ ತುಪ್ಪವನ್ನು ಸ್ಕ್ರಬ್ ಮಾಡಿಕೊಂಡು, ನಾನು ಯಾವುದೇ ರೀತಿ ಲತ್ತುಣಿಕೆ ಸಹಾಯದಿಂದ ಏನು ತೀಡಿಲ್ಲ, ಜಸ್ಟ್ ಕೈಯಿಂದನೇ ಈ ಥರ ಅಂದ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ನೀವು ಹೋಳಿಗೆ ಯಾವ ಥರ ಮಾಡ್ತೀರಲ್ವ, ಕೈಯಿಂದನೇ ಲತ್ತಿಸ್ಕೊಳ್ತೀರಲ್ವ, ಈ ಥರ. ಯಾಕೆಂದರೆ ಸೂಜಿ ರವೆ ತುಂಬ ಸಾಫ್ಟಾಗಿರೋದ್ರಿಂದ ಹಿಗ್ಗುತ್ತೆ. ನಾವು ಯಾವ ಶೇಪಲ್ಲಿ ಹಿಗ್ಗಿಸ್ತೇವೋ ಅದು ಅಷ್ಟು ಚೆನ್ನಾಗಿ ಹಿಗ್ಗುತ್ತೆ. ಇಷ್ಟ ಆದರೆ ಸಾಕು, ತೀರ ತೆಳುವಾಗಿ ನೀವು ಮಾಡ್ಕೊಳ್ಳೋದು ಬೇಡ. ಇದನ್ನು ಚೆನ್ನಾಗಿ ಲತ್ತಿಸ್ಕೋವಾಗಲೇ ನೀವು ಹಂಚನ್ನು ಕಾಯಲಿಕ್ಕಿಡಿ. ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಹಂಚನ್ನು ಹೈ ಫ್ಲೇಮಲ್ಲಿ ಕಾಯಿಸಿ ಇಟ್ಕೊಂಡಿರಬೇಕು. ಕಾಯ್ದ ತವಕ್ಕೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸೂಜಿ ಚಪಾತಿನ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ನೋಡಿ, ಶೇಪ್ ಯಾವುದೇ ರೀತಿ ಇರಲಿ ಪರವಾಗಿಲ್ಲ, ಇದೇ ರೀತಿ ರೌಂಡ್ ಶೇಪಲ್ಲಿ ಇರಬೇಕಂತೇನಿಲ್ಲ. ಜಸ್ಟ್ ನಮಗೆ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಸೂಜಿ ರವೆ ತುಂಬ ಸಾಫ್ಟಾಗಿರುತ್ತೆ, ಬಿಡುತ್ತೆ ನಾವು ಕೈಯಲ್ಲಿ ಹಾಕ್ಕೊಳ್ಳೋ ಅಷ್ಟ್ರಿಗೆ. ಸೊ ಆ ಕಾರಣಕ್ಕಾಗಿ ನೆಕ್ಸ್ಟ್ ನಾವು ಸ್ಪೂನ್ನ ತೊಗೊಂಡು ಈ ಥರ ಡಾಟ್ಸ್ ಇಡ್ತಾ ಬಂದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನಮಗೆ ಸೂಜಿ ಚಪಾತಿ ಬೇಯುತ್ತೆ. ನೋಡಿ, ಈ ಥರ ಎಲ್ಲದೂ ಕಡೆನೂ ಈ ಥರ ಡಾಟ್ಸ್ ಹಾಕ್ತಾ ಬನ್ನಿ. ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ಕಡಿಮೆ ಸಮಯದಲ್ಲಿ ಮನೆಯಲ್ಲಿರೋಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಇದೇ ಸಾಮಾನು ಬೇಕು, ಇದೇ ಪರ್ಟಿಕ್ಯುಲರಾಗಿ ಬೇಕು ಅಂತೇನಿಲ್ಲ. ಜಸ್ಟ್ ನಿಮಗೆ ಸೂಜಿ ರವೆ ಸಕ್ಕರೆ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಉಂಡೆಗಳನ್ನು ಮಾಡ್ಬೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಕಡೆ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ರೋಸ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ. ಯಾಕೆಂದರೆ ಮಿಕ್ಸಿಗೆ ಹಾಕಿದಾಗ ನಮಗೆ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಅಂಟು ಥರ ಹಾಗೆ ಇದ್ದರೆ ಅದು ಸಾಫ್ಟಾಗಿ ಬರೋದಿಲ್ಲ, ಗಟ್ಟಿ ಥರ ಉಳ್ಕೊಂಬಿಡುತ್ತೆ. ಈ ಥರ ಉಲ್ಟಾ ತಿರುಗಿಸಿ ಕೂಡ ಡಾಟ್ಸ್ಗಳನ್ನು ಹಾಕ್ಕೊಳ್ಬೇಕು.
ನೋಡಿ ಈಗ ಎರಡು ಸೈಡ್ ಕೂಡ ನಾನು ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡ್ಕೊಂಡು, ಜಾಸ್ತಿ ತುಪ್ಪವನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಎರಡು ಸೈಡ್ ಕೂಡ ತುಂಬ ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಳ್ತೀರ ಅಷ್ಟು ಸಾಫ್ಟಾಗಿ ನಿಮಗೆ ಉಂಡೆ ಕೂಡ ರೆಡಿ ಆಗುತ್ತೆ. ನೀವೇನಾದರೂ ದೀಪಾವಳಿ ಹಬ್ಬಕ್ಕೆ ಆಗಲಿ ಅಥವಾ ಮನೇಲಿ ಏನಾದರೂ ಫೆಸ್ಟಿವಲ್ ಹಬ್ಬ, ಗೌರಿ ಗಣೇಶ ಹಬ್ಬಕ್ಕಾಗಲಿ ಯಾವುದೇ ರೀತಿ ಹಬ್ಬಗಳಿದ್ರೂ ಉಂಡೆಗಳನ್ನು ಮಾಡ್ತೀವಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಸೂಜಿ ಉಂಡೆನ ಮಾಡಿ. ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಸಾಕು ಕರಗುತ್ತೆ. ಮಕ್ಕಳಿಗಂತೂ ತಿನ್ನಲಿಕ್ಕೆ ಸೂಪರ್ ಡೂಪರ್ ಹೆಲ್ದಿ ಲಡ್ಡು ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಎರಡು ಸೈಡ್ ಕೂಡ ನಾನು ತುಂಬ ಚೆನ್ನಾಗಿ ಈಗ ರೋಸ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದೇ ರೀತಿ ಉಳಿದ ನಾನು ಹಿಟ್ಟಿನಿಂದನೂ ಸಹ ಇನ್ನೊಂದು ರೋಲ್ ಇತ್ತಲ್ವ, ಅದನ್ನು ಕೂಡ ಸೇಮ್ ಇದೇ ಥರ ನಾನು ಕೆಳಗಡೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಚೆನ್ನಾಗಿ ಕೈಯಿಂದ ಈ ಥರ ಹೋಳಿಗೆ ಯಾವ ಥರ ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು 1 ಕಪ್ ಸೂಜಿ ರವೆಯಲ್ಲಿ 2 ರೋಲ್ಗಳನ್ನು ಮಾತ್ರ ಮಾಡಿಕೊಂಡು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ತವಾ ಕೂಡ ಹೈ ಫ್ಲೇಮಲ್ಲಿ ಚೆನ್ನಾಗಿ ನಾನು ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸೂಜಿ ಚಪಾತಿನ ಇದ್ರೊಳಗಡೆ ಹಾಕಿ ಎರಡು ಸೈಡ್ ರೋಸ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೇನು ತುಂಬ ಸಮಯ ಹಿಡಿಯೋದಿಲ್ಲ, ಅತಿ ಕಡಿಮೆ ಸಮಯದಲ್ಲಿ ಜಸ್ಟ್ ಒಂದು 20 ರಿಂದ 25 ನಿಮಿಷ ಆದರೆ ಸಾಕು. ನೀವು ಕ್ವಿಕ್ಕಾಗಿ ಮಾಡ್ಬೋದು. ಯಾವುದೇ ರೀತಿ ನೀವು ಬೆಲ್ಲದ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಟೇಸ್ಟಿಯಾಗಿ ಈ ಲಡ್ಡುನ ನೀವು ರೆಡಿ ಮಾಡ್ಬೋದು. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಸ್ಕ್ರಬ್ನ ಮಾಡ್ಕೊಳ್ಬೇಕು. ಕೆಲವ್ರಿಗೆ ಸಕ್ಕರೆ ಪಾಕ ಮಾಡಿಕೊಂಡು ಬೆಲ್ಲದ ಪಾಕ ಮಾಡಿಕೊಂಡು ಅದೆಲ್ಲ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಒಂದು 10 ನಿಮಿಷದಲ್ಲಿ ನೀವು ಈ ಸೂಜಿ ಲಡ್ಡುನ ಟ್ರೈ ಮಾಡ್ಬೋದು. ಸೊ ನೋಡಿ, ಎರಡು ಕಡೆ ಈ ಥರ ಪರೋಟ ಯಾವ ಥರ ಬೇಯಿಸ್ಕೊಳ್ತೀವಲ್ವ ಅದೇ ರೀತಿಯಾಗಿ ಎರಡು ಸೈಡ್ ತುಂಬ ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು, ಸ್ವಲ್ಪ ತುಪ್ಪವನ್ನು ಹಾಕಿ ಜಾಸ್ತಿ ತುಪ್ಪವನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ನಾನು 1 ಕಪ್ ಸೂಜಿ ರವೆಲಿ 2 ರೋಲ್ ಮಾಡಿದ್ನಲ್ವ, ಆ 2 ರೋಲ್ ಕೂಡ ಇದೇ ಥರ ನಾನು ಸಾಫ್ಟಾಗಿ ಚಪಾತಿ ಥರ ನಾದ್ಕೊಂಡು ಕಾದಿರುವಂಥ ತವೆಗೆ ಚೆನ್ನಾಗಿ ನಾನು ಈ ಥರ ಚಪಾತಿ ಯಾವ ಥರ ಬೇಯಿಸ್ಕೊಳ್ತೀವೋ ಆ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಂದರೆ ಯಾವುದೇ ರೀತಿ ಬಿಸಿ ಇರಬಾರ್ದು. ಬಿಸಿ ಇರುವಾಗ ನಾವು ಮಿಕ್ಸಿ ಜಾರ್ಗೆ ಹಾಕಿದರೆ ಅದು ಉಂಡೆ ಉಂಡೆ ಥರ ಪೂರ ಗಟ್ಟಿಯಾಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸೊ ನೀವು ಈ ಥರ ನೋಡಿ, ಈ ಥರ ಮಡಚಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನಮಗೆ ಪೌಡರ್ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ನಿಮಗೆ 2 ವಿಧಾನದಲ್ಲೂ ಕೂಡ ಇದೆ. ನೀವು ಬೇಕಿದ್ರೆ ಬೆಲ್ಲವನ್ನು ಚೆನ್ನಾಗಿ ತುರಿದುಕೊಂಡು ಬೆಲ್ಲದ ಸಹ ನೀವು ಈ ರೀತಿ ಲಡ್ಡುನ ಮಾಡ್ಬೋದು. ಬಟ್ ನನಗೆ ಬೆಲ್ಲವನ್ನು ತುರಿದುಕೊಳ್ಳೋಷ್ಟು ಟೈಮ್ ಇದೆಯಲ್ಲ, ಸೊ ಆ ಕಾರಣಕ್ಕಾಗಿ ನಾನು ಸಕ್ಕರೆಯಿಂದ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದರೆ ಖಂಡಿತವಾಗ್ಲೂ ನಾನು ಬೆಲ್ಲದಿಂದ ಮಾಡಿರೋಂಥ ಸೂಜಿ ಲಡ್ಡನ್ನು ತೋರಿಸ್ತೀನಿ. 2 ಕೂಡ ತುಂಬ ಸರಳ ವಿಧಾನದಲ್ಲಿ ನೀವು ಮಾಡ್ಬೋದು. ಸೊ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವೇನಾದರೂ ಈ ಲಡ್ಡುನ ಸೂಜಿ ಲಡ್ಡುನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಟೇಸ್ಟ್ ಮಾತ್ರ ಮರೆಯೋದೇ ಇಲ್ಲ. ಬಾಯಲ್ಲಿಟ್ಟರೆ ಸಾಕು ಕರಗುವಂಥ ಲಡ್ಡುನ ನೀವು ಒಂದು 10 ನಿಮಿಷದಲ್ಲಿ ಮನೇಲೇ ಮಾಡ್ಬೋದು. ಸೊ ನೋಡಿ, 2 ಚಪಾತಿನ ನಾನೀಗ ಚಿಕ್ಕದಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ಳೋಣ. ನೋಡಿ, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫೈನ್ ಪೌಡರಾಗಿ ಮಾಡ್ಕೊಂಡು ಬನ್ನಿ. ತೀರ ಗಟ್ಟಿಯಾಗಿ ಮಾಡಬೇಡಿ, ತುಂಬ ಚೆನ್ನಾಗಿ ನಿಮ್ಗೆ ಎಷ್ಟು ಸಾಧ್ಯನಷ್ಟು ಚಿಕ್ಕದಾಗಿ ಪೌಡರ್ನ ಮಾಡ್ಕೊಂಡು ಬರಲಿಕ್ಕೆ ಟ್ರೈ ಮಾಡಿ. ಸೊ ನೀವು ನೋಡ್ತಿರ್ಬೋದು, ಎಲ್ಲೂ ಕೂಡ ಚಪಾತಿ ಥರ ನಮಗೆ ಕಾಣಿಸ್ತಾ ಇಲ್ಲ. ಈಗ ನಾವು ಯಾವ ಬೌಲಲ್ಲಿ ಉಂಡೆಯನ್ನು ಕಟ್ತೀವೋ ಮಿಕ್ಸಿಂಗ್ ಬೌಲ್ಗೆ, ಆ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವ ಕಪ್ ಅಳತೆಯಿಂದ ನಾವು ಸೂಜಿ ರವೆಯನ್ನು ತೊಗೊಂಡಿದ್ದೀವೋ ಅದೇ ಕಪ್ ಅಳತೆಯಿಂದ ನಾವು ಸಕ್ಕರೆಯನ್ನು ತೊಗೊಳ್ಳೋಣ. ಈಗ ಒಂದ್ಸಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಗಂಟು ಥರ ಏನಾದರೂ ಇದ್ದರೆ ಚೆನ್ನಾಗಿ ಇದನ್ನು ಪುಡಿ ಮಾಡಿಕೊಂಡು ಸೈಡಲ್ಲಿಡಿ. 1 ಕಪ್ ಆಗುವಷ್ಟು ಸೂಜಿ ರವೆಗೆ ನಾನಿಲ್ಲಿ ಸಕ್ಕರೆಯನ್ನು 3/4 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಇದು ಸೂಜಿ ರವೆ ತುಂಬ ಸಾಫ್ಟಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ 1 ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡರಾಗಿ ಮಾಡ್ಕೊಂಡು ಬನ್ನಿ. ಸೊ ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವರಿಗೆ ಜಾಸ್ತಿ ಸ್ವೀಟ್ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನಾನು 3/4 ಕಪ್ ಸಕ್ಕರೆ 1 ಕಪ್ ಸೂಜಿ ರವೆಗೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಪೌಡರ್ನ ಮಾಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇರುವಂತಹ ಸೂಜಿ ರವೆಯಲ್ಲಿ ಹಾಕ್ತಾಯಿದ್ದೀನಿ. 1/4 ಕಪ್ ಆಗುವಷ್ಟು ನಾನಿಲ್ಲಿ ತುರಿದಿರುವಂತಹ ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ. ಕೊಬ್ಬರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಅಥವಾ ಫ್ರೆಶ್ ಕೊಕೊನಟ್ ಪೌಡರ್ ಇದ್ದರೂ ಕೂಡ ನೀವು ತೊಗೊಳ್ಬೋದು. ತುರಿಯುವಷ್ಟು ಟೈಮ್ ಇಲ್ಲ ಅನ್ನೋರು ಕೊಬ್ಬರಿಯನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿ 1/4 ಕಪ್ ಆಗುವಷ್ಟು ಕೊಬ್ಬರಿಯನ್ನು ಹಾಕೋದ್ರಿಂದ ಈ ಸೂಜಿ ಲಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಎಲ್ಲ ಸಕ್ಕರೆ, ಸೂಜಿ ರವೆ, ಕೊಬ್ಬರಿ ಎಲ್ಲದೂ ಒಂದರಲ್ಲೊಂದು ಚೆನ್ನಾಗಿ ಬೆರೆಯೋ ಥರ ನಾವು
ಮಿಕ್ಸ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಈಗ ಸ್ವಲ್ಪ ಸ್ವೀಟ್ ತಿಂದು ನೋಡಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಕೊಕೊನಟ್ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಗರ್ ಪೌಡರ್ ಆದರೂ. ಸ್ವೀಟ್ ಕಡಿಮೆ ಅನ್ನಿಸ್ತಂದರೆ ಶುಗರ್ ಪೌಡರ್ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನೀಗ 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದು ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಇನ್ನೇ ನಾವು ಉಂಡೆ ಕಟ್ತೀವಿ ಅನ್ನೋ ಪ್ರೊಸೆಸ್ ಬಂದಾಗ ಮಾತ್ರ ನೀವು ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪವನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಡ್ರೈ ಫ್ರೂಟ್ಸ್ದು ಮಿಕ್ಸಿಂಗ್ ಪೌಡರ್ ಇತ್ತು ಅದನ್ನು ಹಾಕ್ಕೊಳ್ತಾ ಅಂದರೆ ಬಾದಾಮಿನ ಚಿಕ್ಕದಾಗಿ ಪೌಡರ್ನ ಮಾಡ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡ್ಬೋದು. ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡ ಸೈಜಲ್ಲಿ ಮಾಡಿ, ಅಥವಾ ನಿಮಗೆ ಉಂಡೆ ಬೇಡ ಅನ್ನೋರು ಬರ್ಫಿ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಬಟ್ ಟೈಮ್ ಹಿಡಿಯುತ್ತೆ. ಉಂಡೆ ಆದರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ ಸ್ನೇಹಿತರೆ, ಯಾವುದೇ ರೀತಿ ಸಕ್ಕರೆ ಪಾಕದ ಬೇಡ, ಬೆಲ್ಲದ ಪಾಕ ಬೇಡ, ಎಕ್ಸ್ಟ್ರಾ ನಿಮಗೆ ಟೈಮ್ ಬೇಡ. ಮನೆಯಲ್ಲಿರುವಂಥ 2 ಸಾಮಗ್ರಿಗಳಿಂದ ನೀವು ತುಂಬಾ ಸಾಫ್ಟ್ ಆದಂಥ ಬಾಯಲ್ಲಿಟ್ಟರೆ ಕರಗುವಂತಹ ಈ ಹೆಲ್ದಿಯಾದ ಸೂಜಿ ಲಡ್ಡುನ ನೀವು ಕೂಡ ಟ್ರೈ ಮಾಡ್ಬೋದು. ಇದೇ ರೀತಿಯಾಗಿ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಹದಕ್ಕೆ ಬಂದಿದೆ ಅಂತ. ಕೆಲವೊಂದು ಸಲ ಸೂಜಿ ರವೆ ಆರಿಬಿಟ್ರೆ ಉಂಡೆ ಹದಕ್ಕೆ ಬರೋದಿಲ್ಲ. ಅವಾಗ ನೀವೇನು ಮಾಡ್ತೀರ ಅಂದರೆ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ಪುಡಿ ಹಾಕಿದ ತಕ್ಷಣ ನೀರು ಬಿಟ್ಬಿಡುತ್ತೆ ಸೂಜಿ ರವೆ ಜೊತೆ. ಸೊ ಆ ಕಾರಣಕ್ಕಾಗಿ ಉಂಡೆ ನಮಗೆ ಬೇಗ ಕೂಡ ರೆಡಿಯಾಗುತ್ತೆ. ಇಷ್ಟಾದರೆ ಸಾಕು. ಸೊ ನೋಡಿ, ಈಗ ಚೆನ್ನಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಟೇಸ್ಟಾಗಿ, ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಸೂಜಿ ಲಡ್ಡು ಕೂಡ ರೆಡಿ ಆಯಿತು. ಫೈನಲ್ ಆಗಿ ಉಳಿದ ಸೂಜಿ ರವೆಯಿಂದ ಇದೇ ಥರ ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ಸ್ವಲ್ಪ ನಾನು ಆರೆಂಜ್ ಫುಡ್ ಕಲರ್ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅಟ್ರಾಕ್ಷನ್ಗೆ ಅಂತ ಜಸ್ಟ್ ಹಾಕಿದ್ದೀನಿ. 1 ಪಿಸ್ತಾ ಹಾಕಿದ್ದೀನಿ, ಸ್ವೀಟ್ ಕಲರ್ ಪೇಪರ್ನ ಹಾಕಿದ್ದೀನಿ ಇಷ್ಟೇ. ನೀವೇನಾದರೂ ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.